ಅಷ್ಟೊತ್ತಿಗೆ ಅವ್ರ ಹತ್ರನೇ ಬಂದರು ಹೊಡ್ಕೊಂಡು ಸುಮಾರು ಜನ ಸತ್ತೋಗಾಗಿತ್ತು. ಅವ್ರು ಆ ಕಡೆ ಕಾಡಿಂದನೇ ಹೊಡ್ಕೊಂಡು ಬಂದಿದ್ರು. ಅಲ್ಲಿ ಮೇಲ್ಗಡೆನೇ ಸುಮಾರು ಜನ ಒಂದು 10-15 ಜನ ಬಿದ್ದಿದ್ರು. ಇವರು ನಮ್ಮನೆಯವರು ಇರಲಿಲ್ಲ. ಅದೇ ಎಲ್ಲರಿಗೂ ಹೋದರೆ ಸತ್ತು ಹೋಗ್ಬಿಡ್ಬೇಕು ಆ ಥರ ಹೊಡೆದಿದ್ದಾರೆ. ಅಂದರೆ ಇಂಜುರಿ ಆಗಬಾರ್ದು. ಡೈರೆಕ್ಟ್ ಏಮ್ ಒಂದೇ ಕುತ್ತಿಗೆ ಇಲ್ಲ ತಲೆ ಇಲ್ಲ ಇಲ್ಲಿ ಅಂತ ಕಡೆ ಏಮ್ ಮಾಡಿದ್ದಾರೆ. ನಾನು ಫುಲ್ ಅಂದರೆ ಏನು ಕಿರ್ಚ್ತಾ ಇದ್ವಿ. ನಾನು ಅಷ್ಟೊತ್ತಿಗೆ ಅವನು ಅದೇ ಒಬ್ಬ ಟೆರರಿಸ್ಟ್ ಪಾಸ್ ಆದ ಹಿಂಗೆ ಹೊಡ್ಕೊಂಡು ಬೇರೆಯವರಿಗೆ. ನಾನು ಸಿಟ್ಟಲ್ಲಿ ಹಿಂಗೆ ನಮ್ಮ ಮನೆಯವ್ರನ್ನ ಹಿಂಗೆ ಇಟ್ಕೊಂಡು ನಾನು ಹೇಳಿದೆ, ತುಮ್ನೆ ಮೇರೆ ಪತಿ ಕೋ ಮಾರ ಏನಾ ಹಮೆ ಬಿ ಮಾರ್ದೋ, ಯಾಕಂದ್ರೆ ಅವರಿಲ್ಲ ಅಂದರೆ ನಾವು ಹೆಂಗೆ ಇರೋದು ಅಂತ. ಅಷ್ಟೊತ್ತಿಗೆ ನನ್ನ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪಾ ಕೋ ಮಾರನ ಹಮ್ ದೋನೋ ಕೋ ಬಿ ಮಾರೋ ಅಂತ ಕಿರ್ಚ್ದ. ನಾವು ಕಿರ್ಚಿದ್ವಿ, ಏ ಅಂತ ನಾವು ಕಿರ್ಚಿದ್ವಿ. ಅವನು ನಿಂತ್ಕೊಂಡು ಹಿಂಗೆ ಹೋಗ್ತಿದ್ದವ್ ನಿಂತ್ಕೊಂಡು ನೈ ಮೋದಿ ಕೋ ಬೋಲೋ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಅಲ್ಲಿ ಜಸ್ಟ್ ಒಂದು ಫರ್ಲಾಂಗಲ್ಲಿ ಇನ್ನೊಂದು ಪೇರ್ ಒಬ್ಬರು ಗಂಡ ಬಿದ್ದಿದ್ರು. ಅವ್ರಿಗೆ ಸ್ವಲ್ಪ ಏನೋ ಇಂಜುರಿ ಆಗಿತ್ತು. ಬಟ್ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾಗಿ ಡೈರೆಕ್ಟ್ ಹಣೆಗೆ 2 ಶೂಟ್ ಕಣ್ಣೆದ್ರಿಗೆ, ಅವ್ರ ಹೆಂಡತಿ ಎದುರಿಗೆ ನಾನು ನೋಡಿದೆ ಅದನ್ನು. ಆ ಥರ ಸುಮಾರು ಹಿಂಗೆ ಅಲ್ಲಿ ಅಂಗಡಿ ಹತ್ರ ಅಡ್ಕೊಂಡೆಲ್ಲ ಇದ್ದರು. ಅವ್ರನ್ನೆಲ್ಲ ಹಿಂಗೆ ಎಳೆದು ಕೆಲವ್ರಿಗೆ ಒದ್ದು ಡೈರೆಕ್ಟ್ ಶೂಟ್ ಹಣೆಗೆ ಮಾಡಿದ್ದಾರೆ. ಇಲ್ಲ ನಾನು ಮಾತಾಡಿದವರು ಈ ಶೆಪರ್ಡ್ಸ್, ಅಲ್ಲಿ ಲೋಕಲ್ ಶೆಪರ್ಡ್ಸ್ ಇರ್ತಾರಲ್ಲ, ಅದು ನಿಲುವಂಗಿ ಡ್ರೆಸ್ ಇರುತ್ತೆ ಆ ಥರ ಬ್ರೌನ್ ಕಲರ್ ಮೇಲೆ ಸ್ಟ್ರೈಪ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಸ್ಟ್ರೈಪು, ಕೈಯಲ್ಲಿ ಬಂದೂಕು ಇಟ್ಕೊಂಡಿದ್ದು, ಒಂಥರ ಈ ಥರ ಟೋಪಿ, ಬ್ರೌನ್ ಕಲರ್ ಒಂದು ಟೋಪಿ ಹಾಕ್ಕೊಂಡು ಅವ್ರು ಎಷ್ಟು ಆರಾಮಾಗಿ ಓಡಾಡ್ತಿದ್ರು ಅಂದರೆ, ಈ ಮಾರ್ಕೆಟಲ್ಲಿ ನಾವು ಶಾಪಿಂಗ್ ಇದರಲ್ಲೆಲ್ಲ ಓಡಾಡ್ತಾರಲ್ಲ ಆ ಥರ ಏನೂ ಹೆದರಿಕೆನೇ ಇಲ್ಲ, ಆ ಥರ ಓಡಾಡ್ತಿದ್ರು. ಆಮೇಲೆ ಅವ್ರು ಬೇಕಾದರೆ ತುಂಬ ಜನ ಸಾಯಿಸಬೇಕು ಅಂತ ಅವ್ರದ್ದು ಇದ್ದಿದ್ರೆ ಒಂದು 200 ಜನ ಸಾಯಿಸ್ಬೋದಿತ್ತು. ಯಾಕಂದರೆ ಅದು ಓಪನ್ ಪ್ಲೇಸು, ಹೆಂಗೆ ಬೇಕಾದ್ರೆ ಹೊಡೆದು ಹಾಕ್ಬಿಡ್ಬೋದು ಅವರು. ನಾನು ನನ್ನ ಮಗ ಅದೇ ಥರ ಇನ್ನೊಂದು 4 ಜನ ಹಾಗೆ ಒಪ್ಪನಾಗಿ ಓಡಾಡ್ತಿದ್ವಿ. ಅವನ ಹತ್ರ ಏನು ಮಾಡೋದು ಅಂತ ತಿಳಿದೆ. ಅವ್ರು ನಮಗೆ ಶೂಟ್ ಮಾಡಲಿಲ್ಲ. ಅದು ಅವ್ರದ್ದು ಟಾರ್ಗೆಟ್ ಇದ್ದಿದ್ದೆ ಜೆಂಟ್ಸ್, ಅದು ಮ್ಯಾರಿಡ್ ಜೆಂಟ್ಸ್. ಅಂದರೆ ಅವ್ರ ಫ್ಯಾಮಿಲಿಯವರು ಈ ಥರ ನಾವು ಸಫರ್ ಪಡಬೇಕು, ಅಳಬೇಕು, ನಾವು ಸಫರ್ ಪಡಬೇಕಿಲ್ಲ ಅವರು ಅಂತ. ಅದೇ ಇಂಟೆನ್ಷನ್. ಮದುವೆ ಆದವರು ಗಂಡಸರನ್ನೇ ಹೊಡೆದಿದ್ದಾರೆ, ಒದ್ದಾಡಬೇಕು. ಶೂಟ್ ಮಾಡಿದಾಗ ನಕ್ಕಿಲ್ಲ, ಬಟ್ ಕೂಲಾಗಿ ಫುಲ್ಲು. ಈಗ ನಾವು ಆರಾಮ್ ಮೂಡಲ್ಲಿದ್ದರೆ ಇರ್ತೀವಲ್ಲ ಆ ಥರ. ಅಂದರೆ ಅವರಿಗೆ ಸಾಯಿಸ್ತಿದ್ದೀವಿ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಈಗ ನಾನಿಲ್ಲಿದ್ದೀನಿ, ಅವರು ಅಲ್ಲಿ ಇವ್ರು ನಿಂತಿದ್ದಾರಲ್ಲ ಅಲ್ಲಿ ಅಷ್ಟೇ ಜಸ್ಟ್ ಒಂದು ಫರ್ಲಾಂಗ್. ಶೂಟಿಂಗ್ ಆಗ್ತಿದೆ ಗೊತ್ತಾಯಿತು. ಇವ್ರಿಗೆ ಏನಾಯ್ತು ಅಂದರೆ ಎಲ್ಲ ಓಡ್ತಿರಲ್ಲ, ಇವರು ಓಡಿದ್ರ ಅಂತ ಹಿಂಗೆ ನೋಡಿದೆ. ಬಟ್ ಅವ್ರಿಗೆ ಆಲ್ರೆಡಿ ತಾಗ್ಬಿಟ್ಟಿತ್ತು. ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಆಗಿಲ್ಲ. ಅವ್ರು ಯಾವ ಜಾಗದಲ್ಲಿ ನಿಂತಿದ್ರಲ್ಲ ಅಲ್ಲೇ ಬಿದ್ದಿದ್ರು.